ನಾವು ಅಂದ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಗುಡ್ ನ್ಯೂಸ್ ಆಗ್ತಂತ ಹೇಳಿಕೆರೆ ನಾಚಿ ನೀರು ನಮ್ಮ ಮನೆಯೊಳಗೆ ಇಷ್ಟು ಬೇಗ ಸಿಕ್ಕಾಪಟ್ಟೆ ಖುಷಿ ಅಲ್ಲದ ನಿಜವಾಗ್ಲೂ. ನಮ್ಮ ಮನೆಯೊಳಗೆ ಇಷ್ಟು ಬೇಗ ಸ್ವಲ್ಪ ಅಂದ್ರೆ ಗುಡ್ ನ್ಯೂಸ್ ಈಗ ಬಂದದ. ಆಮೇಲೆ ಸುರಸುಂದರಿ ನೋಡ್ರಿ ಹಿಂದೆ ಕೂತಾಕಿ ನಾನು ಬರ್ತೇನೆ ಅಂತ ಹೇಳಿ ಹೆಂಗ್ ಬೇನ ಬಂದ ಏನ್ರಿ ಅವತ್ ತಗೊಳಕ್ ಹೋಗ್ಬೇಕಂದ್ರ ಅದೊಂದ್ ನೆಪ ಆಗಿರ್ತದ ಅಷ್ಟೇ. ಇವ್ರ ಜೊತೆ ಹೊರಗ್ ತಿರ್ಗ್ಯಾಡಕ ಬರ್ಬೇಕತ್ತೆ ಅನ್ನೋದೇ ಒಂದ್ ಇಷ್ಟ. ನಾನು ಹೇಳ್ತೀನಿ ಸಾಂಬಾರ್ ನಾನು ನೀರ್ ಕುಡ್ದಂಗೆ ಕುಡಿತಾಳ. ನೀರೇನು ಸಾಂಬಾರೇನು ಆಕಿ ಎಲ್ಲ ಒಂದೇ. ಈ ಎಲ್ಲ ಚಂದ ಪಿಂದ ಎಲ್ಲ ನೋಡ್ಕೊಬಾರ್ದು. ಮುಗೀತದಲ್ಲ ಚಂದ ಆಯ್ತದ. ಯಾವಾಗೋ ಮದುವೆ ಹಾಕಿನ ಮುಂಚೆ ಚಂದ ಅಂದಗಳೆಲ್ಲ ಹೇಳ್ತೀನಿ ತೆಗೀಸ್ ನಿಮಗೆ ಲಾಸ್ಟ್ವರೆಗೂ ನೋಡ್ರಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್. ನೀವು ನೋಡ್ತಾ ಇದ್ದೀರಾ ಕ್ರೇಜಿ ಇನ್ಸಾನ್. ಗೈಸ್ ಇಷ್ಟೊತ್ತನ ಸ್ವಲ್ಪ ಮಲ್ಕೊಂಡಿದೆ, ಅದಕ್ಕೆ ಗಂಟ್ಲ ಸ್ವಲ್ಪ ಒಂಥರ ಚೇಂಜ್ ಆಗ್ಯದ. ಮಳೆ ನೋಡ್ರಿ ಗೈಸ್, ಸಿಕ್ಕಾಪಟ್ಟೆ ಮಳೆ ಹೊಂಟದ. ಕ್ಯಾಮ್ರಾದಾಗಂತೂ ಕಾಣಲ್ಲ ಏನೋ. ಬಂದು ಹಿಂಗೆ ಹೋಗಿಬಿಡ್ತು ನೋಡ್ರಿ ಮಳೆ. ಸಿಕ್ಕಾಪಟ್ಟೆ ಜಬರ್ರ ಬಂತು ಮಳೆ, ಹಿಂಗೆ ಹೋಗಿಬಿಡ್ತು. ನಾ ಇನ್ನೂ ಹೇರ್ ಸ್ಟೈಲ್ ಏನೋ ಮಾಡ್ಕೊಂಡಿಲ್ಲ ಗೈಸ್, ನಿಜ ಹೇಳ್ತೀನಿ. ಸುಮ್ಮನೆ ಹಿಂಗೆ ಉತ್ತರ ಬಂದಿರ್ತೀನಿ, ಮತ್ತೆ ಭಯಬೇಡ್ರಿ. ಹೆಂಗೆ ಬಂದಿದ್ದಿಲ್ಲ ತಿಳಿಗ್ಯಾರ. ಹಿಂಗೆ ಮಲ್ಕೊಂಡಿದ್ದೇನೆ, ಮಳೆ ಸೌಂಡ್ ಬರೋಣ ಸೀದಾ ಹಂಗೆ ಅದು ಹೊಡ್ಕೊಂಡ್ಬಿಟ್ಟೆ. ಸೊ ಸಿಕ್ಕಾಪಟ್ಟೆ ಮಾಡಂತೂ ಸಿಕ್ಕಾಪಟ್ಟೆ ಆಗುತ್ತೆ ಗೈಸ್ ಡೈಲಿ. ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಮಳೆನೇ ಆಗ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಒಂಚೂರು ಮಳೆ ಆಗಲಿಲ್ಲ. ಮಳೆ ಭಾಳ ಕಮ್ಮಿ ಅದ. ರೈತರಿಗೆ ಅದು ಭಾಳ ನಷ್ಟ ಆಗ್ಲತ್ತದ. ನಿಜ ಹೇಳ್ಬೇಕು ಭಾಳ ಕಷ್ಟ ಅದು. ಆ ಕಡೆ ಬೆಂಗಳೂರು ಸೈಡ್ ಅದು ಸೈಡ್ ಸಿಕ್ಕಾಪಟ್ಟೆ ಮಳೆ ಆಗ್ಲತ್ತದ ಅಂತ, ಬಟ್ ನಮ್ಮ ಸೈಡ್ ಮಳೆನೇ ಇಲ್ಲ. ಸೊ ಗೈಸ್ ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಯಾವಾಗ ಬರ್ತಾ ಬರಲಿ. ರೆಡ್ ಅಲರ್ಟ್ ಇಲ್ಲ, ಯೆಲ್ಲೋ ಅಲರ್ಟ್ ಇಲ್ಲ, ಯಾವ ಅಲರ್ಟ್ ಇಲ್ಲ. ನಮ್ಮ ಬರೀ ಸುಮ್ಮ ಇಷ್ಟು ನೋಡಿ ಈ ಪರಿ ಬರ್ತದ, ಬಟ್ ಮಳೆ ಅಂತ ಇಲ್ಲ. ಬರೀ ಗಾಳಿ ಸಾಕು ಗಾಳಿ. ಇಷ್ಟು ಗಾಳಿ ಬೀಸ್ತದ, ಬರೀ ಗಾಳಿ ಬೀಸ್ತದ, ಸಿಕ್ಕಾಪಟ್ಟೆ ಗಾಳಿ ಬೀಸ್ತದ ನೋಡ್ರಿ. ಯಾವ್ದು ಸಿಕ್ಕಾಪಟ್ಟೆ ಗಾಳಿ ಬೀಸ್ತದ. ಬಂದೇ ಬಿಡ್ತಾನೆ ಬಿಸಿಲು ನೋಡ್ರಿ, ಬಿಸಿಲು ಬಂದೇ ಬಿಡ್ತ ನೋಡ್ರಿ. ಈಗ ಈ ಪರಿ ಒಂದು ಎಲ್ಲಂದ್ರೆ ಒಂದು 10-20 ಸೆಕೆಂಡ್ ತನಕ ಅಷ್ಟೇ ಮಳೆ ಬಂದಂಗೆ ಸರ್ರ ಒಂದು ಹೋಗ್ಬಿಡ್ತು ಅಷ್ಟೇ ಗೈಸ್. ಮತ್ತೆ ಬೆಲ್ಟೈಟ್ ಎಲ್ಲ ನೋಡಿರ್ತಾರೆ ಅನ್ಕೊಂಡಿರ್ತೀನಿ. ಸೊ ಗೈಸ್ ನಮಗೂ ಸಿಕ್ಕಾಪಟ್ಟೆ ಖುಷಿ ಅದ. ಏನು ಅಂತ ಅನ್ನೋದು ಲಾಸ್ಟ್ವರೆಗೆ ನೋಡ್ರಿ ಗೊತ್ತಾಗುತ್ತೆ ನಿಮಗೆ. ಲಾಸ್ಟ್ವರೆಗೂ ನೋಡಿ ಗೈಸ್, ನಿಮಗೆ ಅರ್ಥ ಆಗುತ್ತೆ ಏನು ಅಂತ ಅನ್ನೋದು. ಸೊ ಗೈಸ್ ನಮ್ಮ ಶಿಲ್ಪ ಮಾಡ್ಕೊಂಡಾಳ, ಸ್ವಲ್ಪ ರೆಸ್ಟ್ ಮಾಡತ್ತಳ ಶಿಸ್ತಾಗೆ. ನೋಡ್ಬೋದು ನೀವು ಮಾಡ್ಕೊಂಡಾರ ಇಬ್ಬರು. ಸೊ ಅವರು ನಿದ್ದೆ ಮಾಡಕತ್ತಾರ. ನಾನು ನಮ್ಮ ಕೆಲಸ ಐತಲ್ಲ, ಅದೇ ಕೆಲಸ ಮುಗಿಸ್ಕೊಂಡು ಕೆಲಸ ಮಾಡ್ಕೋತ ಓಡಾಡಕತ್ತಿದೆ. ಮಳೆ ಬಂತು ಅಂತೇಳಿ ತೆಗಿ ಓಡಿ ಬಂದಿನಿ. ಮಳೆನೇ ಹೋಗ್ಬಿಡ್ತು. ಭಾಳ ಮಾನಸಿಕ ಮಾಡ್ತಾನೆ ಮಳೆ. ಮಾನಸಿಕಲಕ್ಕೆ ಅಸಹ್ಯ ಮಾಡ್ತಾನೆ ನನಗೆ. ನಾ ವಿಡಿಯೋ ಮಾಡಿ ನಿಮ್ಗೆ ತೋರಿಸ್ಬೇಕಂತೇಳಿ ಓಡೋಡಿ ಬಂದೀನಿ. ಇಲ್ಲಿ ಬರೋದ್ರೆ ಮಳೆನೇ ಹೋಯ್ತು. ಮತ್ತೊಂದು ಸರ್ತಿ ಬಂದಾಗ ತೋರಿಸ್ತಿದ್ದೇವೆ ಚೆಂದಾಗಿ. ಸ್ವಲ್ಪ ನಾನು ನಿಜ ಮಳೆ ಒಳಗೆ ಕುಣ್ಯಾಂಗದ ಒಂದೆರಡು ರೀಲ್ಸ್ ಮಾಡ್ಬೇಕು ಅನ್ಸ್ಯದ ಮಳೆ ಒಳಗೆ. ಬಟ್ ನಮ್ಮ ಕ್ಯಾಮ್ರಾ ಹಿಡಿಯೋರು ಯಾರಿಲ್ಲ, ಹಂಗಾಗಿ ಮಾಡಿರಲಿಲ್ಲ. ಅಂದ್ರೆ ನಾವು ಒಬ್ಬನೇ ಮಾಡಲ್ಲ, ನಮ್ಮ ಶಿಲ್ಪ ಕರ್ಕೊಂಡು ಅರೆ ಸ್ಟಾರ್ಟ್ ರೇನಿಂಗ್ ಮಳೆಯಲ್ಲಿ ಈಗ ಸಾಂಗು ಸ್ಪೀಡು ಡ್ಯಾನ್ಸಿಂಗು ಜಂಪಿಂಗು ಭಾರಿ ಗೈಸ್. ಅದೊಂದು ನಾನು ಮರಳು ಮಾಡಿದ್ದೆ, ಬಟ್ ಅದನ್ನೇ ನಾನು ಹೆಂಡತಿ ಕೂಡ ಮಾಡ್ತಾರೆ. ಹೆಂಗಿರುತ್ತೆ ನಾನು ನೋಡ್ಬೇಕಂತ ಹೇಳಿ ಅನ್ಕೊಂಡಿನಿ. ನೆಕ್ಸ್ಟ್ ಟೈಮ್ ನೋಡುವ, ಇದೇ ಪ್ಲೇಸ್ ಒಳಗಡೆ ನಿಂತು ಮಾಡ್ತೀನಿ ಡ್ಯಾನ್ಸ್. ಮಳೆ ಬರ್ತಾ ಇರಬೇಕು, ಮೇಲೆ ಮಳೆ ಬರ್ತಾ ಇರಬೇಕು. ಕ್ಯಾಮ್ರಾ ಹಿಡಿಯೋಕೆ ಒಬ್ರು ಯಾರಿಗಾರು ತಂದು ನಿಂದ್ರಿದ್ರೆ ಪರವಾಗಿಲ್ಲ. ಶಿಸ್ತಾಗಿ ಒಂದು ರೀಲ್ಸ್ ಮಾಡ್ಬೇಕು. ಅದೊಂದು ರೀಲ್ಸ್ ಶೂಟ್ ಮಾಡೋಕೆ ಭಾಳ ಆಸೆ ಅದ. ಸೊ ನೋಡುವ ಏನಾಗುತ್ತೆ ಅನ್ನೋದು. ಬನ್ನಿ ಬಂದು ನೋಡ್ರಿ. ಅದಕ್ಕೆ ಬರ್ತಿದ್ದೋ ನೀನು ರೆಸ್ಟ್ ಮಾಡೋದು ತಿಳಿನಿಲ್ಲ. ಹೇಳಿದ ಮಾತು ಕೇಳಲ್ಲ ಗೈಸ್, ಒಂಚೂರು ಹೇಳಿದ ಮಾತು ಕೇಳಲ್ಲ. ಗಂಟೆಗೆಲ್ಲ ಹೊರಗೆ ತಿರುಗಾಡಬಾರ್ದು, ಹೊಲ ಮಲ್ಕು. ಬನ್ನಿ ಗೈಸ್, ಇವಾಗ ನಮ್ಮ ಶಿಲ್ಪಾರಿಗೆ ಎಬ್ಬಿಸಿ ಮತ್ತು ಊಟ ಅಂತ ಹೇಳ್ಬೇಕು ಅವ್ರಿಗೆ. ಊಟ ಉಣಲ್ಲ ಏನೂ ಉಣಲ್ಲ, ಬರೇ ಮಲ್ಕೊಂಡ್ಬಿಡ್ತಾಳೆ, ರೆಸ್ಟ್ ಮಾಡ್ತಾಳೆ. ಸೊ ಅದಕ್ಕೆ
ಇವಾಗ ಎಬ್ಸಿ ಒಂದು ಸ್ವಲ್ಪ ಊಟ ಗಿಟ ಉಣಿಸ್ಬೇಕು ಮತ್ತು ವಾಪಸ್ ಮಾಡ್ಕೊಳಕ್ಕೆ ಮತ್ತು ವಾಪಸ್ ನಮ್ಮ ವರ್ಕ್ ಇದ್ದಿದ್ದೆಲ್ಲ ಅದಕ್ಕೆ ದ್ಯಾಟ್ಸ್ ಗೋ ಗೈಸ್. ಆಮೇಲೆ ಸಿಗ್ತೀನಿ ಅಂದರೆ ಮ್ಯಾಮ್ ಶಿಲ್ಪ ಇದ್ದಿಂದ ಬನ್ನಿ ಗೈಸ್. ಫೈನಲಿ ಶಿಸ್ತಾಗಿ ಇವಾಗ ಊಟ ಆಯಿತು ನೋಡ್ರಿ. ನಮ್ಮ ಶಿಲ್ಪ ಅವ್ರನ್ನ ಎಬ್ಬಿಸ್ಕೊಂಬಂದು ಶಿಸ್ತಾಗಿ ಊಟ ಮಾಡಿದೆ. ಊಟ ಮಾಡೋದು ಈಗ ಮಕ್ಕೊಂಬಿಡೋದು. ಈಗ ಮತ್ತೆ ಕಾಯಮಾಗ್ಯದ ಗೈಸ್. ಊಟ ಮಾಡೀನಿ ಈಗ ಮಕ್ಕಳಲ್ಲ ನೋಡ್ರಿ ಅಲ್ಲಿ ಶಿಸ್ತಾಗಿ ಎಷ್ಟು ರೈಸ್ ಸಂಬಂಧ ಅದರ ಸಾಂಬಾರು ಕುತ್ತು ಕುಡಿದು ಒಂದು ಸ್ವಲ್ಪ ವೇಸ್ಟ್ ಮಾಡಾರ್ದ ಮಾಡಿಟ್ಟಾಳ. ಕುಡ್ದಾಳ ಗಾಯ್ಸ್. ಸಾಂಬಾರ್ ನೀರು ಕುಡ್ದಂಗೆ ಕುಡಿತಾಳೆ ಗೈಸ್. ನಾನು ಹೇಳ್ತೀನಿ ಸಾಂಬಾರ್ ನಾನು ನೀರು ಕುಡ್ದಂಗೆ ಕುಡಿತಾಳೆ. ನೀರೇನು ಸಾಂಬಾರೇನು ಆಕೆ ಎಲ್ಲ ಒಂದೇ. ಸಾಂಬಾರ್ ಇಷ್ಟ ಕುಡಿತೀನಿ, ಜಾಸ್ತಿ ಕುಡಿಬಾರ್ದು. ಸಾಂಬಾರ್ ಟೇಸ್ಟ್ ಆಗಿತ್ತಂದ್ರೆ ಅಟ್ಟೆ ಕುಡಿತೀನಿ. ಸುಮ್ಮನೆ ಏನು ಎಲ್ಲ ಸಾಂಬಾರ್ ಕುಡಿಯಲ್ಲ. ಯಾವ ಸಾಂಬಾರ್ ಟೇಸ್ಟ್ ಆಗಿದೆ ಅಂದ್ರೆ ಕುಡಿತೀನಿ. ಇವಾಗೆಲ್ಲ ಹೋಗಿ ತಿಕ್ಕತೀನಿ. ಶಿಸ್ತು ಊಟ ಆಯಿತು. ಶಿಸ್ತಲ್ಲಕ್ಕೆ ಅಷ್ಟೊಂದು ಶಿಸ್ತೇನ ಆಗಿಲ್ಲ. ಈಗ ಒಂದು ಸ್ವಲ್ಪ ಚಹಾ ಮಾಡಿಕೊಡ್ತೀನಿ. ಈ ವೆದರಿಗೆ ಸ್ವಲ್ಪ ಚಹಾ ಕುಡಿಬೇಕಲ್ಲ. ನಿಜ ಹೇಳ್ಬೇಕಂದ್ರೆ ಮನೆ ಹಂಗೆ ಏನಂತಾರ ಬಜ್ಜಿ ಚಹಾ ತಿನ್ನಂಗಾಗ್ಯದ. ಬಜ್ಜಿ ಮಾಡಿದ್ ನೋಡು, ಪಾಲಕ್ ಬಜ್ಜಿ. ಸೊ ಆ ಥರ ತಿನ್ನಂಗಾಗ್ಯದ. ಬಟ್ ನಾಳೆ ಸಂತೆ ಮಾಡ್ಕೊಂಬಂದು ನಾಳೆ ಶಿಸ್ತಾಗಿ ಬಜ್ಜಿ ಮತ್ತು ಬಿಸಿ ಬಿಸಿ ಚಹಾ ಮಾಡಿಕೊಡ್ತಾರಲ್ಲ. ತಂದು ಕೊಡ್ತೀವಿ ಗೈಸ್. ಇವತ್ತು ಸ್ವಲ್ಪ ಪಾಲಕ್ ಗೆಲಕ್ಕಿಲ್ಲ. ಪಾಲಕ್ ನಾಳೆ ತಮ್ಮನಿಂದ ನಾಳೆ ಮಾಡ್ಕೊಂಬಂದು ತಿನ್ನುವಂತ. ನಾಳೆ ಶಿಸ್ತಾಗಿ ಇವತ್ತೇ ಮಾಡ್ಕೊಂಡು ತಿನ್ಬೇಕಂತ ಮಾಡಿದೆ, ಬಟ್ ಬೇಡ ನಾಳೆ ದಿನ. ಮತ್ತು ಸ್ವಲ್ಪ ಇವಾಗ ಐತಲ್ಲ ನಮ್ಗೆ ಸುರಸುಂದ್ರಿ ಅವರೇ ಸ್ವಲ್ಪ ಚಹಾ ಮಾಡಿ ಕೊಡಿರ್ತೀರಾ ಓಕೆನಾ? ಓಕೆ. ನಾನು ಮಕ್ಕೊಂಡು ಎದ್ದು ಬಂದಿನಿ, ಚಂದ ಕಾಣಕತ್ತೀನಿ. ಈ ಎಲ್ಲ ಚಂದಪ್ಪಿಂದ ಎಲ್ಲ ನೋಡ್ಕೊಬಾರ್ದು. ಮುಗೀತದಲ್ಲ ಚಂದ ಆಯ್ತದ. ಯಾವಾಗೋ ಮದುವೆ ಆಗಿನ ಮುಂಚೆ ಚಂದ ಅಂದಗಳೆಲ್ಲ. ಈಗ ಮದುವೆ ಆಗಿನ ಮುಗಿದೈತಿ, ಎಲ್ಲ ಚಂದ ಇಲ್ಲ ಅಂದ ಇಲ್ಲ. ಏನಂತಾರೆ? ಹೌದಲ್ಲ ರೈಸ್? ಹೌದಿಲ್ಲ. ಸಿಟಿ ನಮ್ಮ ಸಿಟಿ ಯಾಕೆ ನೋಡ್ಬೇಕು ಬರಕತ್ತಾಳು? ನಮ್ಮ ಸಿಟಿದೂ ಭಾಳ ಇದು ಅದು ಇವತ್ತು. ಬಟ್ ಹೇಳ್ತೀನಿ ಗೈಸ್ ನಿಮಗೆ, ಲಾಸ್ಟ್ವರೆಗೂ ನೋಡ್ರಿ, ವಾಚ್ ಮಾಡ್ರಿ, ನಿಮ್ಗೆ ಗೊತ್ತಾಗುತ್ತೆ ಗೈಸ್. ನಮ್ಮ ಸಿಟಿನೇ ಹೇಳ್ತಾಳೆ ನಿಮಗೆ ಏನಂಬೋದು. ಓಕೆ ಗೈಸ್ ಬನ್ನಿ ಸಿಗ್ತೀನಿ ಅಂತ ನಿಮಗೆ. ಗೈಸ್ ಸ್ವಲ್ಪ ಹೊರಗಡೆ ಬಂದಿದೆ. ಸ್ವಲ್ಪ ಕೆಲಸ ಅದ ಅಂತ ಹೇಳ್ಬಿಟ್ಟು ನಂದು ಸ್ವಲ್ಪ ಕೆಲಸಗಳು ನೋಡೋದು ಅದಷ್ಟು ಅಂತ ಹೇಳಿಕೆ ಓಡಾಡೋದು ಅದಕ್ಕಂತೇಳಿ ಬಂದಿನಿ. ನಮಗೆ ಸುರಸುಂದರಿ ನೋಡ್ರಿ ಹಿಂದೆ ಕೂತಾಕಿ ನಾನು ಬರ್ತೀನಿ ಅಂತ ಹೇಳಿ ಹೆಂಗ್ ಬೆನ್ ಹಚ್ಚಿ ಬಂದ ಆಕಿ. ಸ್ವಲ್ಪ ಕೇಳಂತ ಹೇಳ್ರಿ, ಎದಕ್ಕಟ್ಟು ಬೆನ್ ಹಚ್ಚಿ ಬರ್ತಾಳ? ನಾ ಎಲ್ಲಿ ಹೋದ್ರು ಬರ್ತೀನಿ ಅಂತಾಳಲ್ಲ. ಯಾಕವಿ ಚಂದನ ಎಲ್ಲಿ ಹೋದ್ರು ಬರ್ತೀನಿ. ನನಗೆ ಇಷ್ಟ ಗೈಸ್. ನನಗ ಅದ್ರಾಗ ಸ್ಪೆಷಲಿ ಇವ್ರ ಜೊತೆ ಬೈಕ್ ಮೇಲೆ ತಿರ್ಗಾಡಕ್ ಇಷ್ಟ. ಏನ್ರ ಅವತ್ ತಗೊಳಕ್ ಹೋಗ್ಬೇಕಂದ್ರ ಅದೊಂದ್ ನೆಪ ಆಗಿರ್ತದ ಅಷ್ಟೇ. ಇವ್ರ ಜೊತೆ ಹೊರಗ್ ತಿರ್ಗಾಡಕ ಬರ್ಬೇಕತ್ತೆ ಅನ್ನೋದೇ ಒಂದ್ ಇಷ್ಟ. ಜಾಣೆ ಪ್ರೀತಿ ಆಣೆ ಅದೇ ನಾನು ನಿನ್ನ ಬಂದೆ ಜೊತೆಗೆ ನೀನು ಇರಲು ಬದುಕು ನನಗ್ ಬೆಳೆಸ್ತಿದೀನಿ. ಅದಕ್ಕೆ ಬರ್ತೀನಿ ಗಾಯ್ಸ್. ನಾನು ಬರ್ತೀನಿ ಅಂತಿದ್ದೆ. ಆಯ್ತು ಇನ್ ಬರಲ್ಲ. ಬರ್ರಿ ಬಿಡಿ ಗಾಯ್ಸ್, ಏನಾಗುತ್ತೆ? ನೀವೇನ ಹೊತ್ಕೊಂಡ್ ಹೋಗ್ತೀರಿ? ಬೈಕ್ ಏನ್ ಹಿಂದ್ ಜಾಗನೇ ಇರ್ತದಿಲ್ಲ. ಆಯ್ತು ಶಂಕರವ್ವ, ಜಗಳನೇ ಹತ್ತಕ್ ನೋಡ್ಬೇಕು. ಮತ್ತೆ ಹೋಗಿ ಸ್ವಲ್ಪ ಕೆಲ್ಸ ಅದ. ಕೆಲ್ಸ ಮುಗಿಸ ಒಂದ್ ಸ್ವಲ್ಪ ಏನೋ ಟೊಮಾಟೊ ತಗೋಬೇಕದ. ನಾಳೆ ಸಂತೆ ಅದ, ಬಟ್ ಎಲ್ಲಾ ಖಾಲಿ ಆಗ್ಯಾವ. ಸೊ ಅದಕ್ಕ ಏನ್ ಅವೆಲ್ಲ ತಿನ್ಬಾರ್ದಿತ್ತ. ದಿನ ತಿನ್ಬಾರ್ದು, ಯಾವಾಗ ತಿನ್ಬಾರ್ದು. ಬನ್ನಿ ಸಿಗ್ತೀವಿ ಅಂತ ನಿಮ್ಗೆ. ಫೈನಲಿ ಇವಾಗ ಮತ್ತೆ ವಾಪಸ್ ಜಸ್ಟ್ ಬ್ಲಾಗ್ ಶುರು ಮಾಡಿದೆ ಗೈಸ್. ನಿಮ್ಗೆ ಹೇಳಿದ್ದೆ ಅಲ್ಲ, ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳ್ತಾರೆ. ನಾವು ಅಂದ್ಕೊಂಡಿರ್ಲಿಲ್ಲ ಇಷ್ಟು ಬೇಗ ಗುಡ್ ನ್ಯೂಸ್ ಆಗ್ತಂತ ಹೇಳಿದ್ರೆ ನಮ್ಮ ಮನೆ ಒಳಗಡೆ. ಎಷ್ಟು ಖುಷಿ ನೋಡ್ರಿ ನಾವು ಸಿಂಪಾಗ. ಖುಷಿ ಎಲ್ಲ ನಾಚಿನಿ ಅಂದ್ರೆ ನಮ್ಮ ಮನೆಯೊಳಗೆ ಇಷ್ಟು ಬೇಗ
ನಮ್ಮ ಮನೆ ಒಳಗಡೆ ನೀ ತೆಗಿಯೋ ಗೈಸ್, ನಮ್ಮ ಮನೆ ಒಳಗಡೆ ಇಷ್ಟು ಬೇಗ ಗುಡ್ ನ್ಯೂಸ್ ಬರ್ತಾ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಸೊ ಸಿಕ್ಕಾಪಟ್ಟೆ ಖುಷಿ ಅನ್ನತ್ತ ನಮಗೆ, ಸಿಕ್ಕಾಪಟ್ಟೆ ಖುಷಿ ಅನ್ನತ್ತದ ನಿಜವಾಗ್ಲೂ. ನಮ್ಮ ಮನೆಯೊಳಗೆ ಇಷ್ಟು ಬೇಗ ಸ್ವಲ್ಪ ಅಂದ್ರೆ ಗುಡ್ ನ್ಯೂಸ್ ಈಗ ಬಂದದ. ಗುಡ್ ನ್ಯೂಸ್ ಹಿಂದಿನ ಮುಂದೆ ಗೊತ್ತಾಗುತ್ತೆ. ಇಷ್ಟು ಬೇಗ ಗುಡ್ ನ್ಯೂಸ್ ಒಂಥರ ನಾಚಿಕೆ, ನಮಗೆ ನಾಚಿಕೆ. ಇವ್ರಿಗಂತೂ ಸಿಕ್ಕಾಪಟ್ಟೆ ನಾಚಿಕೆ ಅವ. ಎಷ್ಟು ನಾಚತ್ತಾರ ಮುಖ ತೋರ್ಸಲ್ಲ ಇವ್ರ ಗೈಸ್. ಸಿಕ್ಕಾಪಟ್ಟೆ ಮುಖ ತೋರ್ಸ್ಲಾರ್ದಂಗೆ ನಾಚಕತ್ತಾರ, ಅಷ್ಟೊಂದು ನಾಚಿಕೆ ಬರತ್ತೇನೆ. ಅವ್ರು ಹೇಳೋದ್ ನೋಡಿ ನಾಚಿಕೆ ಬರಕತ್ತಿತ್ತು ನನಗೆ. ಯಾಕೆ ನಾಚಕತ್ತೀವಿ? ನಗು ಬರಕತ್ತಿತ್ತು, ನಾಚಿಕೆ ಅಲ್ಲ, ನಗು ನಗು ನಾಚಬಾರ್ದು. ಯಾವ ಮನ್ಯಾಗ ಗುಡ್ ನ್ಯೂಸ್ ಆಗಿರಲ್ಲ. ಇಲ್ಲ, ಯಾರ ಮನ್ಯಾಗ ಬರೋರು ಗುಡ್ ನ್ಯೂಸ್ ನಮ್ಮ ಮನ್ಯಾಗ ಬಂದದ ಹೇಳೋಣ. ಹೌದಲ್ಲ ಸ್ವೀಟಿ? ಬಾಯ್. ಯಾವ ಮನ್ಯಾಗ ಬರೋರು ಸ್ವೀಟ್ ಗುಡ್ ನ್ಯೂಸ್ ನಮ್ಮ ಮನೆ ಬಂದ ಸ್ವೀಟಿ ನಿನ್ನೆ. ಬಟ್ ಸ್ವಲ್ಪ ಬೇಗ ಬಂದ ಅಷ್ಟೇ. ಇಷ್ಟು ಬೇಗ ಬರ್ತದೆ ನಾವು ಅನ್ಕೊಂಡಿರ್ಲಿಲ್ಲ, ಅಷ್ಟು ಬೇಗ ಆಗ್ಯದ ಗುಡ್ ನ್ಯೂಸ್. ಇಲ್ಲ ಗೈಸ್, ಕರೆಕ್ಟ್ ಗುಡ್ ನ್ಯೂಸ್. ನಮ್ಮ ಮನೆಯೊಳಗೆ ಗುಡ್ ನ್ಯೂಸ್ ಬಂದದ ಇಲ್ಲ. ಡೌಟ್ ಪಕ್ಕ. ನನಗೆ ಯಾಕೋ ಅನ್ಸತ್ತ ನಮ್ಮ ಮನೆಗೆ ಗುಡ್ ನ್ಯೂಸ್ ಬಂದದ ಅಂತ ಹೇಳ್ತಾರೆ. ಭಾಳ ಖುಷಿ ಆಗತ್ತೆ ಗೈಸ್. ನಮ್ಮ ಮನೆಗೂ ಒಂದೇನೋ ಹೊಸದಾಗಿ ಬರ್ತದಲ್ಲ ಈ ಸದ್ದ ಬೇಬಿಗಳು. ಗೈಸ್ ಏನಂಬದು ಹೇಳ್ತೀವಿ ಅಂತ ನಿಮಗೆ ಪರ್ಫೆಕ್ಟಾಗಿ ಕರೆಕ್ಟಾಗಿ ಸುಮ್ಮನೆ ನಿಮಗೂ ಸತಾಯಿಸಲ್ಲ. ಸೊ ಅದಕ್ಕೆ ಬನ್ನಿ, ನಮ್ಮ ಮನೆಯೊಳಗೆ ಗುಡ್ ನ್ಯೂಸ್ ಏನಪ್ಪ ಅಂದರೆ ನಮ್ಮ ಮನೆಯೊಳಗೆ ಗುಡ್ ನ್ಯೂಸ್, ನಮ್ಮ ಸ್ವೀಟಿ ಗುಡ್ ನ್ಯೂಸ್ ಕೊಟ್ಟಾಳ ಗೈಸ್. ಜನ್ಮಕ್ಕೆ ಹೋಗೋ ಇನ್ನ ಡೌಟ್ ಗೈಸ್, ಹಂಗಲ್ಲ ಇಲ್ಲೇನು ಹೊಟ್ಟಿ ಹಿಂಗ ಜೊತೆ ಹೋಗೇ ಬಾಯ್ ಗೈಸ್. ನಮ್ಮ ಸ್ವೀಟಿ ಗುಡ್ ನ್ಯೂಸ್ ಕೊಟ್ಟಾಳ ನಮಗೆ. ನನಗಂತೂ ಯಾಕೋ ಕನ್ಫರ್ಮ್ ಅನ್ಸಾಕತ್ತದ. ನೋಡ್ರಿ, ನೀ ಕೈ ಹಿಡಿ ಗೊತ್ತಾಗ್ತದೆ. ಅಂಜಿಕೆ ಬರ್ತದೆ. ಚಲೋ ಮಾಡಿದ್ರು. ನಮ್ಮ ಸ್ವೀಟಿ ಅಂತೂ ಫೈನಲಿ ಗುಡ್ ನ್ಯೂಸ್ ಕೊಟ್ಟಾಳ. ಗೈಸ್ ನೀವೇ ನೋಡ್ರಿ, ನೋಡಿ ಕಮೆಂಟ್ ಆಗಿ. ನನಗೂ ಅದು ಡೌಟ, ಬಟ್ ಟೈಮಿಂಗ್ ನೋಡ್ರೆ ಡೌಟ್. ಬಟ್ ಇವಳು ಬಿಹೇವಿಯರ್ ನೋಡಿದ್ರೆ ಮಾತ್ರ ಯಾಕೋ ಅನ್ನಿಸ್ತಾ ಇದೆ ಗುಡ್ ನ್ಯೂಸ್ ಅಂತ ಹೇಳಿದ್ರೆ. ಇಲ್ಲ ಗೈಸ್, ಹಂಗೇನಿಲ್ಲ, ಸುಮ್ಮನೆ. ಮತ್ತೆ ನೀವು ತಪ್ಪು ತಿಳ್ಕೊಬೇಡಿ. ಗುಡ್ ನ್ಯೂಸ್ ಅಂತ ಹೇಳಿದ್ರೆ ನೀವು ತಪ್ಪು ತಿಳ್ಕೊಬೇಡಿ. ನಮ್ಮ ಗುಡ್ ನ್ಯೂಸ್ ಇನ್ನೂ ಬರಲ್ಲ. ನಮ್ಮ ಗುಡ್ ನ್ಯೂಸ್ ಇನ್ನಿಲ್ಲ ಗೈಸ್. ಇನ್ನೂ ಸ್ವಲ್ಪ ಟೈಮ್, ಸಿಕ್ಕಾಪಟ್ಟೆ ಟೈಮ್ ತೊಗೊತೀವಿ. ಅಂದರೆ ಲೈಫ್ ಒಳಗೆ ಒಂದು ಸೆಟ್ಲ್ ಆಗಬೇಕು. ಸೆಟ್ಲ್ ಆಗಿಲ್ಲ ಮುಂದೆ ಇದ್ದೀವೆಲ್ಲ. ಇನ್ನೂ ನಾವೇ ಸೆಟ್ಲ್ ಇಲ್ಲ, ಮುಂದೆ ವಾಜಿ ಬೀಳುತ್ತೆ. ಅದಕ್ಕೆ ಫುಲ್ ಫಸ್ಟ್ ಪರ್ಫೆಕ್ಟಾಗಿ ಲೈಫ್ನಾಗ ಸಾಕಪ್ಪ ಎಷ್ಟು ಸೆಟ್ಲ್ ಆಗಿದ್ದು ಅಂತ ಅನ್ನಿಸ್ದಾಗ ಆಮೇಲೆ ನೋಡುವ. ಅಲ್ಲಿವರೆಗಂತೆಲ್ಲ ನಮ್ಮ ಸ್ವೀಟೇ ಕಟ್ಟ ಗುಡ್ ನ್ಯೂಸ್. ಅದು ಖುಷಿ ಕೊಟ್ಟಿಲ್ಲ, ಭಾಳ ಖುಷಿ ಪಡ್ಬೇಡ. ಏನೋ 8 ತಿಂಗಳ ಮರಿಯದಾಳ ಅಂದರೆ 2 ರಿಂದ 3 ದಿನ ಆಯ್ತು. ಸೊ ಸ್ವಲ್ಪ ಅಬ್ಸರ್ವ್ ಮಾಡಕತ್ತೆ. ನಾನು ಹೇಳಿರ್ಲಿಲ್ಲ ನಿಮ್ಮ ಮುಂದೆ 2-3 ದಿನ ಆಯ್ತು. ಸ್ವಲ್ಪ ಅಬ್ಸರ್ವ್ ಮಾಡ್ಬಿಟ್ಟು ಇವತ್ತು ನಿಮ್ಮ ಮುಂದೆ ರಿವ್ಯೂ ಮಾಡಕತ್ತೀನಿ ನಮ್ಮ ಸ್ವೀಟಿಂದ. ಹೆಂಗ ಅನಿಸ್ತಾ ಇದೆ? ನನಗೆ ಡೌಟ್ ಗೈಸ್, ಆಕೆ ಏನ್ ಗುಡ್ ನ್ಯೂಸ್ ಕೊಟ್ಟಿಲ್ಲ. ಆಕಿ ಸ್ವಲ್ಪ ಹೈಟ್ ಆಗ್ಲಕತ್ತಾಳಲ್ಲ, ದಪ್ಪ ಆಗ್ಲಕತ್ತಾಳ ಅಷ್ಟೇ. ತಿನ್ನೋದಷ್ಟು ಡಬಲ್ ಮಾಡಲ್ಲ, ತಿನ್ನೋದು ಡಬಲ್ ಮಾಡ. ಪೈಲಿನ್ಕಿಂತ ಡಬಲ್ ತ್ರಿಬಲ್ ಆಗಿದೆ. ಅವಾಗ ಆಕಿನ್ ಫುಡ್ ಒಂದ್ 15 ದಿನಾರೇ ಹೋಗ್ತಿತ್ತು. 15 ತಿಂಗಳ ತನಕ ಹೋಗ್ತೈತೆ. ಒಂದ್ ಪ್ಯಾಕೆಟ್ ಒಂದ್ ಪ್ಯಾಕೆಟ್ 15 ದಿನಾರೇ ಹೋಗ್ತಿತ್ತು ಗೈಸ್. ಇವಾಗಂತ್ರು ಒಂದ 10 ಡೇಸ್ ಒಳಗ 10 ಡೇಸ್ ಒಳಗೆ 5 ದಿನದ ಒಳಗ ಮೊನ್ನೆ 5 ದಿನದಾಗ
2 ಪ್ಯಾಕೆಟ್ ಖಾಲಿ ಮಾಡು. 2 ಪ್ಯಾಕೆಟ್ ಆಗಲಕ್ಕಿಂದು ಮತ್ತೆ ಎದಕ್ಕೆ ತಿನ್ಬೇಕು ಇಷ್ಟು ದಿನ ಮತ್ತೆ ಹೀಗೆ ಹಾಕ್ತೀನಿ ಆಯ್ತು ಹೈಟ್ ಅಲ್ಲಕತ್ತವ ಹೌದು ಇಷ್ಟು ದಿನ ಆಗಿಲ್ಲ ಹೀಗೆ ಈಗ 8 ತಿಂಗಳದಾಗ ಹೈಟ್ ಆಗ್ಯಾರಲ್ಲ ಅದಕ್ಕೆ ತಿಂತಾಳ ಆ ಸಣ್ಣ ಹುಡುಗರು ತಿನ್ನಕ್ಕೆ ನಾನು ಏನಕ್ಕೆ ಸಣ್ಣ ಮರಿ ಬಾ ಸ್ವೀಟಿ ಗೈಸ್ ನಮ್ಮ ಸ್ವೀಟಿ ಏಜ್ ಐತಲ್ಲ ನಮ್ಮ ಮಿನಿ ಅದಾಳ್ರಿ ನಮ್ಮ ಅಕ್ಕನ ಮಗಳ ನಿಧಿ ನಮ್ಮ ಅಕ್ಕನ ಮಗಳ ನಿಧಿ ಅದಾಳ ಅವಳೇ ಇದ್ದ ಸೇಮ್ ಈಗಿಂದನು 8 ತಿಂಗಳು ಮುಗಿಲಕ್ ಬಂದದ ಈಗಿಂದನು 8 ತಿಂಗಳು ಮುಗಿಲಕ್ ಬಂದದ ಅವಾಗೆ ತಗೊಂಡ್ಬಂದಿದ್ದಿ ಅವಳು ನಮ್ಮ ನಿಧಿ ಹುಟ್ಟಿದಾಗ ಇದು ನಮ್ಮ ಕಾಲೇಜೊಳಗೆ ಮರಿ ಆಗಿದ್ದಕ್ಕೆ ಆಮೇಲೆ ನಮ್ಮ ಮನೆ ಕಡೆ ಶಿಫ್ಟ್ ಮಾಡೋಣ ತೊಗೊಂಬಂದಿದ್ದು ಫಸ್ಟ್ ಟೈಮು ಸೊ ಇದರ ದಿನ ಬರ್ಡೇನೇ ಬಂದಿಲ್ಲ ಸೀಮಂತ ಮಾಡ್ತೀವಿ ಅಂತ ಗೊತ್ತಿಲ್ಲ ಬರ್ಡೇ ಬರ್ಡೇ ನೋಡ್ಬೇಕು ಏನಾಗುತ್ತೆ ನಾವು ಹಾ ಸ್ವೀಟಿ ಆದಷ್ಟು ಬೇಗ ಗುಡ್ ನ್ಯೂಸ್ ಕೊಟ್ಬಿಡು ಸ್ವೀಟಿ ಓಕೆ ಇದನ್ನು ಹೇಳೋದಿತ್ತು ಸರಿ ಮತ್ತೆ ನೀವು ತಪ್ಪಿಲ್ಕೊಳಕ್ಕೆ ಹೋಗ್ಬಿಡ್ರಿ ನಾವು ಆ ವಿಷಯ ಹೇಳಕ್ ಹೋಗಿಲ್ಲ ನಮ್ಮ ಸಿಟೀಸ್ ಹೇಳಕತ್ತಿದೆ ಅಷ್ಟೇ ಬನ್ನಿ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಮಾತಾಡ್ಯಾರ ನನಗೆ ಗೊತ್ತದ ಡಬಲ್ ಮೀನಿಂಗ್ ಮಾತಾಡ್ಯಾದ್ರಿ ಅವರು ಏನಿಲ್ಲ ನಮ್ಮ ಸಿಟಿನ ನಮ್ಮ ಮನೆಯೊಳಗೆ ಮೆಂಬರ್ ಮತ್ತು ನಾವು ಸದಾ ಪ್ರಾಣಿ ಥರ ಟ್ರೀಟ್ ಮಾಡಲ್ಲ ಈಗ ಅದು ಒಂದು ಹೆಣ್ಮಗಳು ಮನುಷ್ಯಳ ಅದೇ ಟೈಪ್ ಟ್ರೀಟ್ ಮಾಡ್ತೀವಿ ಮನಿ ಫ್ಯಾಮಿಲಿ ಮೆಂಬರ್ ಟೈಪ್ ಟ್ರೀಟ್ ಮಾಡ್ತೀವಿ ಸೊ ಅದಕ್ಕೆ ಹೊಟ್ಟಿ ನೋಡು ಹಾಗೆ ತೋರ್ಸಕ್ಕಾಗಿ ವರ್ಷ ಎಲ್ಲ ನೋಡುವಾಗ ಇನ್ನೊಂದು ವಾರ 15 ದಿನ ಸ್ವಲ್ಪ ಅಬ್ಸರ್ವೇಷನ್ ಇಡ್ತೀವಿ ಅಬ್ಸರ್ವೇಷನ್ ಇಟ್ಟು ಆಮೇಲೆ ಕನ್ಫರ್ಮ್ ಆದ್ರೆ ನೀವು ಕನ್ಫರ್ಮ್ ಆಗಿ ಹೇಳ್ತೈತೆ ಗೈಸ್ ಇನ್ನೊಂದು ನಮ್ಮ ವಿಡಿಯೋ ನಿಮ್ಗೆ ಯಾಕೆ ರೀಚ್ ಆಗ್ಲಕತ್ತಿಲ್ಲ ಅದೊಂದು ಹೇಳ್ಬೇಕು ಯಾಕೆ ಹೈ ಇದ್ದಿದ್ದು ಫುಲ್ ಲೋಕ್ ಯಾಕೆ ಬರಕತ್ತದಂತ ನಮಗೂ ಗೊತ್ತಾಗಲ್ಲಾಗ್ಯದ ಯಾಕ ಆ ಥರ ಅಲ್ಲಕತ್ತದ ಅಂತೇಳಿ ನಿಮಗೇನಾದ್ರೂ ನಮ್ಮ ವಿಡಿಯೋದಾಗ ಏನಾದ್ರು ನಿಮ್ಗೆ ಏನಾದ್ರು ಅನಿಸ್ಲಕತ್ತಿತ್ತಂದ್ರೆ ಕಮೆಂಟ್ ಮಾಡಿ ಹೇಳಿ ನಮಗೂ ಇಷ್ಟೆಲ್ಲ ಎಫರ್ಟ್ ಹಾಕಿ ಮಾಡ್ತೀವಿ ಬಟ್ ಅದು ರೀಚ್ ಆಗಿಲ್ಲ ಅಂದ್ರೆ ಕೆಟ್ಟ ಮಾನಸಿಕತೆ ನೆಕ್ಸ್ಟ್ ವಿಡಿಯೋ ಮಾಡಬಾರ್ದಂತೆ ಅನ್ನಿಸ್ತದ ಬಟ್ ಏನು ಮಾಡಕ್ಕಾಗಲ್ಲ ನಾವು ಒಂದು ರೆಗ್ಯುಲರ್ ಡೈಲಿ ಲಾಗ್ಸ್ ಇದ್ದೀವಿ ಅಂಡ್ ಒಂದಿನ ಕುಗ್ಗಬೇಕಾಗ್ತದ ಕುಗ್ಗಿ ಆಮೇಲೆ ಮತ್ತೆ ಎದ್ದು ಬಂದಂಗ ಆತದ ಅಂತೇಳಿ ಮಾಡ್ತೀವಿ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಎಷ್ಟೋ ಜನದು ಇನ್ಸ್ಟಾಗ್ರಾಮ್ 1 ಲಕ್ಷ 2 ಲಕ್ಷ ಪಾಪ ಎಷ್ಟೋ ಕಷ್ಟಪಟ್ಕೊಂಡು ಮಾಡಿರ್ತಾರೆ ಸಸ್ಪೆಂಡ್ ಆಗಿಬಿಟ್ಟು ಎಷ್ಟು ಒಂದೊಂದು ಸೆಕೆಂಡ್ ಒಳಗೆ ಸಸ್ಪೆಂಡ್ ಆಯಿತು ನಮಗೆ ಅದೇ ಒಂಥರ ಖುಷಿ ಆಗುತ್ತೆ ಇನ್ನೂ ಆ ಥರನೂ ಆಗಿಲ್ಲಲ್ಲಪ್ಪ ತಿಳ್ಕೊತೋಗ್ಯದ ಅದು ಕಮ್ಮಿ ಆದ್ರೂ ತಲೆ ಕೆಡ್ಸ್ಕೊಳಲ್ಲ ಈಗಂತೂ ಇತ್ತೀಚಿಗೆ ಬಿಟ್ಟಿ ನಾವು ಅದು ಓಡೋದೇ ಬಿಟ್ಬಿಟ್ಟು ಏನ್ ನಮ್ದು ಹಾಕದ ಅಷ್ಟು ಹಾಕ್ತೀವಿ ಕೆಲಸ ಮಾಡ್ದೆ ಅಷ್ಟೇ ಬಟ್ ಯೂಟ್ಯೂಬ್ನಾಗ ಒಂದ್ ಸ್ವಲ್ಪ ನೋಡಿ ಹೇಳಿ ನಮಗೂ ಯೂಟ್ಯೂಬ್ ಇಷ್ಟು ದಿನ ಚಂದ ಇತ್ತು ಈಗ ಈ ತರ ಅಂದ್ರೆ ನಮಗೂ ಸ್ವಲ್ಪ ನೋವು ಆಗುತ್ತಾ ಹೇಳ್ಕೊಳಲ್ಲ ಅಷ್ಟೇ ನೋವು ಆಗುತ್ತಾ ಇದೆಲ್ಲ ನಾವು ಹಿಡಿದ ಹಾಕಲ್ಲ ಹಾಕು ಅಷ್ಟೇ ಮನೆಗೆ ಅದೇ ಸ್ವಲ್ಪ ಅಂದ್ರೆ ಅಷ್ಟೇ ಸ್ವಲ್ಪ ಏನು ಅಂದ್ರೆ ನಾವು ಯಾವ ಥರ ಮತ್ತೆ ಯಾವ ಥರ ವಿಡಿಯೋಗಳು ಬೇಕು ನಿಮ್ಗೆ ಅಂದ್ರೆ ನಿಮ್ಗೆ ನೋಡೋಂಥ ವಿಡಿಯೋಗಳು ಏನೇನು ಬೇಕು ಸ್ವಲ್ಪ ಕಾಮೆಂಟ್ ಎಲ್ಲಾ ತರನು ಹಾಕ್ಲಕತ್ತೀವಿ ನಾವು ಚಾಲೆಂಜ್ ಆಗಿರ್ಬೋದು ಮತ್ತೆ ಡೈಲಿ ಬ್ಲಾಗ್ಸ್ ಆಗಿರ್ಬೋದು ಮತ್ತೆ ನಾವು ಹೆಂಗಂದ್ರೆ ಡೈಲಿ ಬ್ಲಾಗ್ಸ್ ಸ್ಟಾರ್ಟ್ ಮಾಡ್ತೀವಿ ನಾವು ಮತ್ತು ಅದು ಬಿಟ್ಟು ಬೇರೆ ಥರ ಮಾಡೋಕ್ಕಂತ ಆಗಲ್ಲ ನಮಗೆ ನಮ್ಮದು ಯಾವ ಥರ ಇರ್ತದೆ ಮೊದಲಿದ್ದು ಯಾವ ಥರ ಕಂಟೆಂಟ್ ಅದೇ ಕಂಟೆಂಟ್ ಹಾಕೊಂಡು ಮಿಡಲ್ ಗೈಸ್ ಇರು ಇನ್ನೂ ಸೋಷಿಯಲ್ ಮೀಡಿಯಾ ಈಗೀಗ ಎಂಟ್ರ್ ಆಗ್ಯಾರಲ್ಲ ಇವರಿಗೆ ಅಷ್ಟು ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ ಅಂದಾಗ ಏರು ಇಳಿವು ಇದ್ದಿದ್ದೆ ಯಾವಾಗ ವಿಡಿಯೋ ಇರ್ಲತ್ತ ಗೊತ್ತಾಗಲ್ಲ ಯಾವಾಗ ವಿಡಿಯೋ ಡೌನ್ ಆಗ್ತಾ ಗೊತ್ತಾಗಲ್ಲ ಬಟ್ ಕುಗ್ಗಬಾರ್ದು ಅಷ್ಟೇ ನೀವೇನಾದ್ರು ಮಾಡ್ತಿದ್ದೀರಿ ಅಂದ್ರೆ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ ನಾನು ಕುಗ್ಗಬೇಡಿ ಅಷ್ಟೇ ಮಾನಸಿಕ ಮಾಡ್ಕೊಂಡಾಗ ಮಾನಸಿಕ ಅದಕ್ಕೆ ನನಗೆ ಒಂದೊಂದ್ಸರಿ ಅನಿಸ್ತದ ಸೋಷಿಯಲ್ ಮೀಡಿಯಾ ಎಲ್ಲ ಯಾವಾಗ ಕೈ ಹಿಡಿತದ ಯಾವಾಗ ಕೈ ಬಿಡ್ತದ ಗೊತ್ತಾಗಲ್ಲ ಸೋಷಿಯಲ್ ಮೀಡಿಯಾ ಅಂದ್ರೆ ಅದೊಂದು ರೋಡ್ ಅಂದಾಗ ಹಂಪ್ಸ್ ಇದ್ದೇ ಇರ್ತಾವೆ ಅಂದರೆ ರೋಡ್ ಬ್ರೇಕ್ ಇದ್ದೇ ಇರ್ತಾವೆ ಅಲ್ಲಿ ಸ್ಲೋ ಆಗೋದೆ ಅದೇ ಟೈಪ್ ಒಂದೊಂದು ಟೈಮ್ ಸ್ಲೋ ಆಗುತ್ತೆ ಒಂದೊಂದು ಟೈಮ್ ಸ್ಪೀಡ್ ಆಗುತ್ತೆ ಅದೇನು ತಲೆ ಕೆಡ್ಸೋದಿಲ್ಲ ಸೋಷಿಯಲ್ ಮೀಡಿಯಾ ಅಂದ್ರೆ ಸೋಷಿಯಲ್ ಮೀಡಿಯಾ ಗೊತ್ತು ನಮಗೆ ಯಾಕಂದ್ರೆ ನಾನು 2 ವರ್ಷ ಆಯ್ತು ಕಂಟಿನ್ಯೂ ಸೋಷಿಯಲ್ ಮೀಡಿಯಾದಾಗ ವರ್ಕ್ ಮಾಡೋಕತ್ತೆ ಐ ನೋ ದಟ್ ಸೊ ನಾನು ಅದಕ್ಕೇನು ತಲೆ ಕೆಡ್ಸ್ಕೊಂಡಿಲ್ಲ ಅದು ಎರಳಿಗೆ ಇದ್ದಿದ್ದೆ ಇರೋದೇ ನೋಡೋ ಯಾವಾಗಾದ್ರೂ ಒಂದಿನ ಯಾವಾಗುತ್ತೆ ತಲೆ ಕೆಡ್ಸ್ಕೊಳ್ಳೋದಲ್ಲ ರೆಗ್ಯುಲರಾಗಿ ವಿಡಿಯೋ ಹಾಕೋದು ನಮ್ಮ ಕೆಲಸ ಏನಾದ ನಾನು ಕೆಲಸ ಮಾಡಿದೆ ಅಷ್ಟೇ ನೀನು ಸದೆಲ್ಲಾದ್ರೆ ಡ್ಯೂಟಿ ಮಾಡ್ತಿದ್ದೆ ಅಂತ ಹೇಳ್ಕೊ ಸರ್ ನೀನು ಹಾರ್ಡ್ ಡ್ಯೂಟಿ ಬರ್ತಲಕ್ಕೆ ಡ್ಯೂಟಿ ಬಿಡ್ತೀಯ ಸಿಕ್ಕಾಪಟ್ಟೆ ಕೆಲಸ ಹಚ್ಚಲಕತ್ತಾರ ನನಗತ್ತೆ ಡ್ಯೂಟಿ ಬಿಡ್ತಿ ನಾ ಬಿಡಲ್ಲ ಯಾಕಂದ್ರೆ ನೀ ಕಳಿಸಲಿಲ್ಲ ಅದಕ್ಕೆ ನನಗೆ ಕರ್ಕೋಬೋದು ನಿನಗೆ ಮಾತಿ ಕೇಳಕತ್ತೀನ ಹಾಂ ಅದೇ ಟೈಪ್ ನಮ್ಮ ಕೆಲಸ ವಿಡಿಯೋ ಬಿಡೋದು ಹಾಕೋದು ಬಿಟ್ಟು ತಲೆ ಕೆಡ್ಸ್ಕೊಳ್ಳೋದು ಸಿಟಿ ಆದಷ್ಟು ಬೇಗ ನಮಗೆ ಗುಡ್ ನ್ಯೂಸ್ ತಳಕ್ಕೆ ಕನ್ಫರ್ಮ್ ಮಾಡೋ
ನೂನ್ ಅಜ್ಜರ್ ಅಷ್ಟೇ. ಓಕೆ ಬನ್ನಿ ಇವಾಗ ಊಟಕ್ಕೆ ಒಂದಿಷ್ಟು ಏನು ಸ್ಪೆಷಲ್ ಮಾಡಿದಾರೆ. egg curry and rice and chapati and ವಾಟರ್ನು ಮಾಡಿದೆ ಏನು ಹೆಂಗೆ ತಯಾರು ಮಾಡಿದ್ವಿ ವಾಟರ್ ತಂದಿಡ್ತೀನಿ ಇಲ್ಲಿ ಕುಡಿಲಕ್ಕ ಅದಕ್ಕೆ. ವಾಟರ್ ಶಿಸ್ತ ಊಟ ಮಾಡಬೇಕು ಅಂದ್ರೆ ಇವತ್ತು ಸ್ವಲ್ಪ ಭಾಳ ಬೇಗ ಸೋಯದ ಮಧ್ಯಾಹ್ನ ಸ್ವಲ್ಪ ಹೊಟ್ಟೆ ತುಂಬಿರ್ಲಿಲ್ಲ ಅಂದ್ರೆ ಹೆಂಗಂದ್ರೆ ಮಧ್ಯಾಹ್ನ ಕರ್ದಿ ನಾನು ಊಟಕ್ಕ ಒಲ್ಲಕತ್ತಿದ್ರು ಊಟ ಮೇಡಮ್ ಸ್ವಲ್ಪ ಮಾಡಂಬ ಅಲ್ಲಕತ್ತೀರಿ ಊಟ ಆದಂಗ ಏನಂತ ಇನ್ನ ಹಸು ಹೋಗಿರತ್ತ ಏನ್ ಹೇಳ್ಬೇಕು ಇವ್ರಿಗೆ ಇವಾಗ ಐತಲ್ಲ ಅದ್ರ ಸಲೇ ಶಿಸ್ತಾಗಿ ಊಟ ಮಾಡ್ಬೇಕಂತೇಳಿ ಮಾಡಿದ್ದೀನಿ ಸಪಾಸಟ್ ಮಾಡದೆ ಶಿಸ್ತಾಗಿ ಸಪಾಸಟ್ ಗೈಸ್ ಒಂದಿನ ನಾ ಮಿನಿ ವ್ಲಾಗ್ ಮಾಡ್ತೀನಿ ಒಂದಿನ ನನಗೂ ಮಿನಿ ವ್ಲಾಗ್ ಮಾಡಕ್ ಕೊಡ್ತೀವಿ ವಾಯ್ಸ್ ನಾ ಕೊಡ್ತೀನಿ ಕೊಡು ಶಿವ ಎಲ್ಲ ಯೂಟ್ಯೂಬ್ನಾಗ ನೋಡ್ರಿ ಇನ್ಸ್ಟಾದಾಗ ನೋಡ್ರಿ ಮಿನಿ ಬ್ಲಾಗ್ ನಾನು ಡೈಲಿ ಹಾಕಲ್ಲ ಡೈಲಿ ಹಾಕಲ್ಲ ಮೊನ್ನೆ ಒನ್ ಡೇ ಹಾಕಿ ಬಿಟ್ರು ರೆಗ್ಯುಲರ್ ಏನಿಲ್ಲ ಬಟ್ ರೆಗ್ಯುಲರ್ ಒಂದ್ಸತಿ ವಾಯ್ಸ್ ನಾ ಕೊಡ್ತೀನಿ ಒನ್ ಡೇ ಫೋರ್ ಮಿನಿ ಬ್ಲಾಗ್ ನಮ್ಮ ಸೀಲ್ ಕವರ್ ಮಾಡ್ತಾರೆ ವಾಚ್ ನಾ ಹೆಂಗ್ ವಾಯ್ಸ್ ಕೊಡ್ತೀನಿ ನೋಡೋಣ ಅಷ್ಟೇ. ಲೆಟ್ ಗೋ ಗೈಸ್. ಊಟ ಗೀಟ ಮಾಡುವಾಗ ಸಿಗ್ತೈತೆ ಅಂತ ನಿಮಗೆ ಊಟ ಇವಾಗ ನಮ್ಮ ಸೀಟಿನ ಒಳಗೆ ಹಾಕೊಂಡ್ಲು ಒಳಗಿರಲ್ಲ ಹೆಂಗೆ ಹೋದ್ರಲ್ಲ ತಲೆ ಊಟಿಗೆ ಬನ್ನಿ ಗೈಸ್.